ಜನವರಿ 31 ನಮ್ಮ ತಿಪ್ಟೂರು ನಮ್ಮ ಶ್ರೀ ಪೀಠ SVP ವಿದ್ಯಾಸಂಸ್ಥೆಯ ಆವರಣದಲ್ಲಿ ನಡೆಸಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೀವಿ. ಈಗಾಗಲೇ ಆಯೋಜನೆ ಮಾಡಿದ್ದೀವಿ. ಸೊ ಅದರ ಬಗ್ಗೆ ಒಂದು ವಿವರ ಕೊಡೋದಕ್ಕೆ ಇವತ್ತಿನ ಮಾಧ್ಯಮಗೋಷ್ಠಿ. ಇಲ್ಲಿ ಎಷ್ಟು ಜನ ನಮ್ಮ ಉದ್ಯೋಗಾಕಾಂಕ್ಷಿಗಳಿದ್ದಾರೆ ಅವ್ರನ್ನ ಒಂದೇ ವೇದಿಕೆಯಲ್ಲಿ ಕರೆಸಿ ಜನವರಿ 31 ನಮ್ಮ ರಾಜಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ SVP ಶ್ರೀ ವಿದ್ಯಾಪೀಠದ ಸಂಸ್ಥಾಪಕರು ಮತ್ತು ಅವರು ಅಧ್ಯಕ್ಷರು ಅವರ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯಲ್ಲಿ ಅವರ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ಈಗಾಗಲೇ ಎಲ್ಲ ಕಂಪ್ನಿಗಳಿಗೆ ಮಾತಾಡಿದ್ವಿ. ಈಗಾಗಲೇ ಶುರುವಾಗಿದೆ ಮಾತಾಡೋದು. ಸೊ ಅಷ್ಟೊತ್ತಿಗೆ ಹೆಚ್ಚಿನ ಅಂಶ ಒಂದು 70-80 ಕಂಪ್ನಿಗಳಿಗೆ ಒಳ್ಳೊಳ್ಳೆ ಕಂಪ್ನಿಗಳು ಕರೆಸಿ ಕನಿಷ್ಠ ಒಂದು 2-3 ಸಾವಿರ ಜನ ಕೆಲಸ ಕೊಡಿಸ್ಬೇಕು ಅಂತ ಒಂದು ಉದ್ದೇಶ ಇದೆ. ಸೊ ಹಾಗಾಗಿ ಎಲ್ಲರೂ ನಮ್ಮ ತಾಲೂಕಿನ ಇರ್ಬೋದು, ಸುತ್ತಲಿನ ತಾಲೂಕಿನ ಯಾರೇ ಇರ್ಬೋದು, ಆಕಾಂಕ್ಷಿಗಳ ಮೇಲೆ ನಾವು ಎಲ್ಲರೂ ದೂರ ಮಾಡೋಕ್ಕಾಗಲ್ಲ. ಎಲ್ಲರೂ ಭಾಗವಹಿಸಿ ಇದಕ್ಕೆ ತಮ್ಮ ರೆಸ್ಯೂಮ್ಗಳು ಕೊಡಲಿ. ನಾವು ನಾಳೆಯಿಂದಲೇ ನಮ್ಮ ಆಫೀಸ್ಗೆ ನಾವೊಂದು 2 ನಂಬರ್ ಕೊಡ್ತೀನಿ. ಆ 2 ನಂಬರಿಗೆ ಫೋನ್ ಮಾಡೋ ಮುಖಾಂತರ ತಮಗೆ ರೆಸ್ಯೂಮ್ ಬರೋಕ್ಕಾಗಲಿಲ್ಲ ಅಂದರೆ ರೆಸ್ಯೂಮ್ ಕಳ್ಸೋದಿರ್ಬೋದು, ಅಥವಾ ನನ್ನ ಕಚೇರಿಗೆ ರೆಸ್ಯೂಮ್ ಕೊಟ್ಟು ಅಷ್ಟರೊಳಗಡೆ ಕನಿಷ್ಠ ಒಂದು 31ನೇ ತಾರೀಕು ನಮ್ಮ ಕಾರ್ಯಕ್ರಮ ಇದೆ ಅಂತಂದರೆ ಒಂದು 10 ದಿವಸವಾಗಿ ಮುಂಚಿತವಾಗಿ ಎಲ್ಲ ಮುಗಿಸಿದ್ರೆ ನಾವು ಸೆಗ್ರಿಗೇಟ್ ಮಾಡಿ, ಏಕೆಂದರೆ SSLC ಇಂದ ಹಿಡಿದು ಯಾರು ಫೇಲ್ ಆದವ್ರಿಗೂ ಕೊಡ್ಲಿಕ್ಕೆ SSLC ಇಂದ ಹಿಡಿದು PUC ಇರ್ಬೋದು, ITI ಇರ್ಬೋದು, ಡಿಪ್ಲೊಮೊ ಇರ್ಬೋದು, ಡಿಗ್ರಿ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಮತ್ತು ಬೇರೆಲ್ಲ ಏನೆಲ್ಲ ಇವತ್ತು PUC ಸೆಕೆಂಡ್ PUC ಫೇಲ್ ಆದರೂ ಇರ್ಬೋದು, ಎಲ್ಲರೂ ಅವಕಾಶ ಕಲ್ಪಿಸ್ಕೊಡೋಣ. ಅವರೆಲ್ಲರೂ ಅಪ್ಲೈ ಮಾಡಲಿ. ಎಲ್ಲರೂ ಪಾಪ SSLC ಅವರಿಗೆಲ್ಲ ರೆಸ್ಯೂಮ್ ಬರೆಯೋಕ್ಕಾಗಲಿ ಆದರೂ 1 ಪೇಜ್ ಒಂದು ಡೀಟೇಲ್ಸ್ ಕೊಟ್ಟರೆ ನಾವು ಅವ್ರನ್ನ ಐಡೆಂಟಿಫೈ ಮಾಡೋದಕ್ಕೆ ಅನುಕೂಲ ಆಗುತ್ತೆ. PUC ಇರ್ತವೆ ಅಷ್ಟೇ, ಅವ್ರಿಗೆಲ್ಲ ರೆಸ್ಯೂಮ್ ಇರಲ್ಲ. ಆದ್ರೂ ಡಿಗ್ರಿಯಲ್ಲಿ ಇದ್ದಂಗೆ ಅವ್ರಿಗೆ ರೆಸ್ಯೂಮ್ ಇರಲ್ಲ. ಹಾಗಾಗಿ ರೆಸ್ಯೂಮ್ ಇಲ್ಲ, ನಾವು ಬರೆಯೋಕ್ಕಾಗಲ್ಲ, ನಾನು ಬೇಡ ಒಂದು ಹೆಸರು ಒಂದು ಡೀಟೇಲ್ಸ್ ಕೊಟ್ಟು ನಾನು ಏನು ಓದಿದ್ದೀನಿ ಅಂತ ಕೊಟ್ಟರು ಅವ್ರಿಗೂ ಒಂದು ಸೆಗ್ರಿಗೇಟ್ ಮಾಡಿ ಅವ್ರಿಗೂ ಒಂದು ಅನುಕೂಲ ಮಾಡಿಕೊಡೋದಕ್ಕೆ ವಾತಾವರಣ ಕ್ರಿಯೇಟ್ ಮಾಡೋಣ. ದಯಮಾಡಿ ಈ ಒಂದು ಕಾರ್ಯಕ್ರಮ ನಾನಾಗಲೇ ಒಂದು ಪಾಯಿಂಟ್ ಬಿಟ್ಟೋದೆ. KDB ಇಂದ ಲ್ಯಾಂಡ್ ಇದೆ.